ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಒಂದು 4 ರಿಂದ 5 ವರ್ಷದ ಅಡಿಕೆ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ. ತಾವುಗಳು ಕೂಡ ಇದೇ ರೀತಿ ಉತ್ತಮವಾದ ಅಡಿಕೆ ತೋಟವನ್ನು ಬೆಳಿಬೇಕು, ಉತ್ತಮವಾದ ಫಸಲನ್ನು 5 ವರ್ಷಕ್ಕೆ ನಾವು ಕಟಾಪು ಮಾಡಬೇಕು ಅನ್ನೋವಾಗಿದ್ದರೆ ನೀವು ಈ ವಿಡಿಯೋವನ್ನು ನೋಡಿ ಅದೇ ರೀತಿ ಈ ವಿಧಾನಗಳನ್ನು ಅನುಸರಿಸೋದನ್ನು ಮರಿಬೇಡಿ. ನಾವು ಉತ್ತಮವಾಗಿ ಗಮನಿಸ್ತಾ ಇದ್ದೀರಾ, ಬಡ್ಡೆಗಳು ಯಾವ ರೀತಿ ಇದೆ, ಕಿರುಗಣ್ಣು ಯಾವ ರೀತಿ ಬಿದ್ದಿದೆ, ಅದೇ ರೀತಿ ಉತ್ತಮವಾದ ಗೊನೆಗಳು, ಹೊಂಬಾಳೆಗಳು ನೀವೇ ನೋಡ್ತಾ ಇದ್ದೀರಾ ಈ ತೋಟದಲ್ಲಿ. ಸ್ನೇಹಿತರೆ, ನಿಮ್ಮ ತೋಟ ಕೂಡ ಇದೇ ರೀತಿ ಇರಬೇಕು ಅನ್ನೋ ಹಾಗಿದ್ದರೆ ನೀವು ಕೂಡ ಈ ರೀತಿ ತೋಟವನ್ನು ಆರೈಕೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸರಿಸುಮಾರು 70% ರೈತರು ಜಮೀನು ಇರ್ತಕ್ಕಂಥವ್ರು ಅಡಿಕೆ ತೋಟ ಕಟ್ಟೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಕಾಣುತ್ತೆ. ಏನಂದರೆ, ಸಸ್ಯ ಆಯ್ಕೆಯಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಎಷ್ಟೋ ಜನ ರೈತರು ಅಡಿಕೆ ಸಸಿ ಸಿಕ್ಕುವಂಥ ಅಡಿಕೆ ತೋಟ ಕಟ್ತಾ ಇದ್ದೀರಾ. ಆ ಗೋಟು ಸಸಿ ಆಗೋದಕ್ಕೂ ಮುಂಚೆ ಆ ಗಿಡದಲ್ಲಿ ಯೋಗ್ಯವಾದ ಗಿಡನ ಅದು ಒಂದು ವಯಸ್ಸಿನ ಗಿಡನ, ಒಂದು 20 ರಿಂದ 30 ವರ್ಷದ ಒಳಗಿನ ವಯಸ್ಸಿನ ಗಿಡದ ಗೋಟಾಗಿರುತ್ತಾ, ಭವಿಷ್ಯದಲ್ಲಿ ಉತ್ತಮವಾದ ಫಸಲು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ, ನಮ್ಮ ಭೂಮಿಗೆ ಹೊಂದ್ಕೊಳುತ್ತಾ. ಯಾವುದೇ ಗೋಟನ್ನು, ಯಾವುದೇ ಸಸಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು 40 ರಿಂದ 50 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನೀವು ಆಯ್ಕೆ ಮಾಡಬೇಕಾಗುತ್ತೆ. ನೀವು 100 ಕಿಲೋಮೀಟ್ರ್ ದೂರದಲ್ಲಿಂದ ಹೋಗಿ ಸಸಿಯನ್ನು ತಗೊಬಂದು ನಿಮ್ಮ ಭೂಮಿಯಲ್ಲಿ ಹಾಕಿದಾಗ ಆ ಭೂಮಿಗೂ ನಿಮ್ಮ ಭೂಮಿಗೂ ತುಂಬ ವ್ಯತ್ಯಾಸಗಳಿರ್ತದೆ ಸ್ನೇಹಿತರೆ. ಅದು ನಿಮ್ಮ ಭೂಮಿಯಲ್ಲಿ ಗೊನೆ ಹೊಡಿಬೋದು, ಅಡಿಕೆ ಬಿಡ್ಬೋದು. ಆದರೆ ಉತ್ತಮವಾದ ಗುಣಮಟ್ಟದ ತೋಟ ಬರಬೇಕಂದ್ರೆ ಒಂದು 40 ರಿಂದ 50 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ತೋಟದ ಗೋಟುಗಳನ್ನು ಆಯ್ಕೆ ಮಾಡಬೇಕು. ಅದರಲ್ಲೂ ಕೂಡ 20 ರಿಂದ 30 ವರ್ಷದ ಅಡಿಕೆ ತೋಟದಲ್ಲಿ ಗೋಟುಗಳನ್ನು ಇಳಿಸ್ಬೇಕಾಗುತ್ತೆ. ಗೋಟುಗಳನ್ನು ಇಳಿಸಿ ಆದಮೇಲೆ ಒಂದು 8 ವರ್ಷದ ಅಡಿಕೆ ಗಿಡವನ್ನು ನಾವು ಆಯ್ಕೆ ಮಾಡಬೇಕು. ಸಸಿ ಪಾಕೆಟಲ್ಲಿ ಹಾಕಿರ್ತಾರಲ್ಲ, ಒಂದು 8 ತಿಂಗಳಿಂದ ವರ್ಷದ ಗಿಡವನ್ನು ಆಯ್ಕೆ ಮಾಡಬೇಕು. ಇಷ್ಟೆಲ್ಲ ಪ್ರಥಮ ಅಂತ ಆಗಿರುತ್ತೆ. ಇದ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡು ಅಚ್ಚುಕಟ್ಟಾಗಿ ನಾವು ಅಡಿಕೆ ಸಸಿಯನ್ನು ಆಯ್ಕೆ ಮಾಡಬೇಕು. ಎರಡನೇದಾಗಿ ನೋಡಿ, ನಾವು ನಮ್ಮ ಜಮೀನನ್ನು ನೀರಿನ ಪೂರೈಕೆ ಎಷ್ಟಾಗುತ್ತೆ ಅಂತ ಮುಖ್ಯವಾಗಿ ತಿಳ್ಕೋಬೇಕು. ಎಷ್ಟು ಕೊಳವೆ ಬೋವಿಗಳಿದ್ದಾವೆ, ಮುಂದೆ ಭವಿಷ್ಯದಲ್ಲಿ ನಮಗೆ ಬರಗಾಲ ಬಂದರೂ ನಾವು ಯಾವ ರೀತಿ ಉಳಿಸ್ಕೋಬೋದು ತೋಟ, ಈ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ. ಅದಲ್ಲದೆ ಡ್ರಿಪ್ ಇರಿಗೇಷನನ್ನು ಮಾಡಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆ ಅಂತರಕ್ಕೆ ಗಿಡಗಳಿಗೆ 8 ಗಿಡದ ಒಳಗಡೆ ಒಂದು ವಾಲ್ ತಿರುಗ್ತೀರಾ ಅಂದರೆ ಒಂದು ಸಾಲಿಗೆ 8 ಗಿಡಕ್ಕೆ ಮೈಕ್ರೋ ಟ್ಯೂಬ್ ಬಿಟ್ಟಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಬಿಡೋಕ್ಕೆ ಹೋಗ್ಬಾರ್ದು. ಎಂಥ ಬರಗಾಲ ಬಂದರೂ ನೀರು ನಮಗೆ ಅಡ್ಜಸ್ಟ್ ಮಾಡೋವಂಥ ಈ ರೀತಿ ನೀತಿಗಳು ಇರಬೇಕಾಗುತ್ತೆ. ಅದಾದ ಮೇಲೆ ದಾಯ ಮಾಡ್ತೀವಿ ಅಂದ್ಕೊಳ್ಳೋಣ. ಇವತ್ತು ಏನು ಮಾಡ್ತಾರೆ, ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಗಿಡಗಳ ಅಳತೆ ಮೇಲೆ ತೋಟವನ್ನು ಯಾರೂ ಕೂಡ ಖರೀದಿ ಮಾಡೋದಿಲ್ಲ. ಇವತ್ತು ವ್ಯಾಪಾರಸ್ಥರು ತುಂಬ ಬುದ್ಧಿವಂತರಾಗಿದ್ದಾರೆ. ನಾನು 3,000 ಗಿಡ ಇದ್ದಾವೆ, 4,000 ಗಿಡ ಇದ್ದಾವೆ ಅಂತ ಯಾರೂ ತೋಟ ವ್ಯಾಪಾರ ಮಾಡೋದಿಲ್ಲ. ನಿಮ್ಮ ತೋಟದಲ್ಲಿ ಯಾವ ರೀತಿ ಫಸಲು ಇದೆ, ಫಸಲಿನ ಮೇಲೆ ನಿಮ್ಮ ತೋಟವನ್ನು ಅವರು ವ್ಯಾಪಾರ ಮಾಡ್ತಾರೆ. ಹಾಗಾಗಿ ನೀವುಗಳು ದಾಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕಾಗುತ್ತೆ. ಉತ್ತಮವಾದ ದಾಯ ಯಾವುದಪ್ಪ ಅಂದರೆ 8-8 ಆಗಿರುತ್ತೆ, 8-9 ಆಗಿರುತ್ತೆ. ಇವೆರಡು ಕೂಡ ಉತ್ತಮವಾದ ದಾಯಗಳು. ಈ ದಾಯಗಳನ್ನು ನೀವುಗಳು ಆಯ್ಕೆ ಮಾಡಬೇಕು. ಕೆಲವೊಬ್ಬ ರೈತರು 6-6 ಇಡ್ತಕ್ಕಂಥದ್ದು, 6-7 ಇಡ್ತಕ್ಕಂಥದ್ದು, ಇದು ಪ್ರಥಮ ಹಂತದಲ್ಲಿ ಉತ್ತಮ ಇಳುವರಿ, ಉತ್ತಮ ಫಸಲು ಬರ್ಬೋದು ನಿಮಗೆ ಸಸಿ ಗಿಡಗಳಲ್ಲಿ. ಭವಿಷ್ಯದಲ್ಲಿ ಇದು ಉತ್ತಮ ಫಸಲು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ 8-8 ದಾಯವನ್ನು ತಾವುಗಳು ಆಯ್ಕೆ ಮಾಡ್ಕೊಳ್ಳಿ. ಗೋಟಿನ ವಿಚಾರದಲ್ಲಿ, ಸಸ್ಯ ವಿಚಾರದಲ್ಲಿ, ದಾಯದ ವಿಚಾರದಲ್ಲಿ ಅಚ್ಚುಕಟ್ಟಾಗಿ ನೀವು ಆರೈಕೆಯನ್ನು ಮಾಡಿದ್ದೀರ ಅಂದಾಗ ನಂತರ ನೀವು ಅದನ್ನು ಡೆವಲಪ್ ಮಾಡೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಯಾವ ರೀತಿ ಡೆವಲಪ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ಸಸಿಗಳನ್ನು ಹಾಕಿರ್ತೀರ, ಬರೀ ಗಾಲಿ ಅಡಿಕೆ ಗಿಡಗಳನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಉಪಬೆಳೆಗಳನ್ನು ಬೆಳಿಬೇಕು. ನೀವು ಉಪಬೆಳೆಗಳನ್ನು ಬೆಳೆದಾಗ ಉಪಬೆಳೆಗಳಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಹೊಡಿಸ್ತೀರಾ, ಕುಳಿ ಗೊಬ್ಬರ, ಮತ್ತೊಂದು ಏನೋ ಹೊಡಿಸಿ ನೀರು ಕಟ್ತೀರಾ, ತುಂಬ ಚೆನ್ನಾಗಿ ಕಳೆ ತೆಗೆಸ್ತೀರಾ, ಏನೋ ಒಂದು ಮಾಡ್ತಾ ಇರ್ತೀರ ಉಪಬೆಳೆಗೋಸ್ಕರ. ಆಗ ಇದು ಕೂಡ ಅದರ ಮರೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನಿಮಗೂ ಸ್ವಲ್ಪ ಬಂಡವಾಳ ಬರ್ತಾ ಇರುತ್ತೆ. ಹಾಗಾಗಿ 2 ವರ್ಷ 2.5 ವರ್ಷಕ್ಕೆ ನಿಮಗೆ ಒಂದು ಒಳ್ಳೆಯ ಅಡಿಕೆ ಗಿಡ ತಯಾರಾಗಿರುತ್ತೆ ಉಪಬೆಳೆಗಳನ್ನು ಬೆಳೆದಾಗ.
ಇಲ್ಲ ನೀನು ಉಪಬೆಳೆ ಬೆಳಿಲೇ ಇಲ್ಲ ಅಂದಾಗ ಪ್ರಥಮ ಹಂತದಲ್ಲಿ ಸಸ್ಯ ಹಂತದಲ್ಲಿ ಯಾವುದೇ ರೀತಿಯ ಹುಲ್ಲು ಜಾತಿಯ ಕಳೆ ಗಿಡದ ಬಡ್ಡಿಯಲ್ಲಿ ಬಿಡಬೇಡಿ. ಯಾಕಂದರೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಫ್ರೀ ಇರಬೇಕು, ಗಾಳಿ ಆಡಬೇಕು, ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಗಿಡ ಗಂಟೆ ಕಳೆ ಮತ್ತೊಂದು ಬೆಳೀತು ಅಂದರೆ ಇದರ ಬೆಳವಣಿಗೆನ ಆ ಗಿಡಗಳು ಕಿತ್ಕೊಬಿಡ್ತವೆ. ಹಾಗಾಗಿ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಇಷ್ಟೆಲ್ಲ ಆದಮೇಲೆ ಒಂದು 2-3 ವರ್ಷ ಬೆಳೆ ತಗೊಂಡ್ರಿ, 3 ವರ್ಷದ ಗಿಡ ಆದವು ಅಂದಾಗ ನೀವೇನು ಮಾಡಬೇಕು, ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಕಲ್ಟಿವೇಷನನ್ನು ಮಾಡಿಸ್ಕೋಬೇಕು. ತುಂಬ ಚೆನ್ನಾಗಿ ಅದಕ್ಕೆ ಏನೇನು ಈಗ ಗೊಬ್ಬರದ ಅವಶ್ಯಕತೆ ಇದ್ದಾಗ ಗೊಬ್ಬರದ ಪೂರೈಕೆಯನ್ನು ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಒಂದು 1/4 ಬಾಂಡ್ಲಿ ಹಾಕ್ಸಿ. ಅರ್ಧ ಬಾಂಡ್ಲಿ ನಿಮ್ಮ ಕೈಲಿ ಹಾಕ್ಸೋಕ್ಕಾಗಲಿಲ್ಲ ಅಂದರೆ ಒಂದು 1/4 ಬಾಂಡ್ಲಿ ಹಾಕ್ಸಿ. ಆಯಿತು ಅಂದರೆ ಒಂದು ಅರ್ಧ ಬಾಂಡ್ಲಿ ಹಾಕ್ಸಿ ಮಳೆಗಾಲದ ಆರಂಭದ ದಿನಗಳಲ್ಲಿ. ಈ ರೀತಿ ನೀವು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊತ ಹೋದಾಗ ಕರೆಕ್ಟಾಗಿ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡಬೇಕು. ನೀರು ಹೆಚ್ಚು ಬಿಟ್ರೂ ಸಸಿ ಹಂತದಲ್ಲಿ ಕೊಳೆ ರೋಗ ಬರುತ್ತೆ. ನೀರು ಕಡಿಮೆ ಆದ್ರೂ ಗಿಡ ಅಷ್ಟು ಸ್ಟ್ರೆಂತಾಗಿ ಬೆಳವಣಿಗೆ ಆಗೋದಿಲ್ಲ. ಈ ವಿಚಾರದ ಕಡೆ ಗಮನ ಕೊಟ್ಬಿಟ್ಟು ಒಂದು ದಿನ ನೀರು ಗಿಡಕ್ಕೆ ಬಿಟ್ಟಿದ್ದೀರಾ ಅಂದರೆ 2 ದಿನ ಭೂಮಿಯನ್ನು ಡ್ರೈ ಮಾಡಿ ಮತ್ತೆ 3ನೇ ದಿನ ಮರು ನೀರನ್ನು ಬಿಡೋ ರೀತಿ ಮಾಡಿಕೊಂಡು ಗಿಡಕ್ಕೆ ನೀವು ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಯಾವ ರೀತಿ ಆರೈಕೆ ಮಾಡ್ತೀರೋ ಆ ರೀತಿ ಪ್ರೀತಿಯಿಂದ ಗೌರವದಿಂದ ಆರೈಕೆಯನ್ನು ಮಾಡ್ತಾ ಹೋದಾಗ ನಿಮ್ಮ ಭೂಮಿಯಲ್ಲಿ ಏನು ಕಮ್ಮಿ ಆಗಿದೆ ಫಲವತ್ತತೆಗೆ ಅದನ್ನೆಲ್ಲ ಗಮನಿಸಿ ಪರೀಕ್ಷೆ ಮಾಡಿಸಿ ಅದನ್ನು ತಂದು ನಿಮ್ಮ ಭೂಮಿಗೆ ಹಾಕಿ ಎಲ್ಲ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಹೋಗಬೇಕು. ಆಗ ನಿಮ್ಮ ತೋಟ ಈ ರೀತಿ 4ರಿಂದ 5 ವರ್ಷಕ್ಕೆ ಉತ್ತಮವಾದ ಗೊನೆಗಳು, ಉತ್ತಮವಾದ ಬೆಳವಣಿಗೆ, ಉತ್ತಮವಾದ ಹೊಂಬಾಳೆಗಳು, ಯಾವುದೇ ರೋಗ ಇಲ್ದಲೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದೆಲ್ಲದರ ಜೊತೆಗೆ ಅಡಿಕೆ ತೋಟವನ್ನು ನಾನು ಕಟ್ಟಿದ್ದೀನಿ ಇಷ್ಟು ಎಕರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇಷ್ಟು ಎಕರೆ ಅಡಿಕೆ ತೋಟ ಕಟ್ಟಿ ನಾನು ತುಂಬ ಚೆನ್ನಾಗಿ ಆರೈಕೆ ಮಾಡ್ತಿದ್ದೀನಿ ಅನ್ನೋದೇ ಮ್ಯಾಟ್ರ್ ಆಗೋದು. ಇಲ್ಲಿ ಆರೈಕೆ ಮಾಡ್ತಿದ್ದೀನಿ ಅನ್ನೋದೇ ಮ್ಯಾಟ್ರ್ ಆಗೋದು. ನೀನು 10 ಎಕರೆ ಅಡಿಕೆ ತೋಟ ಕಟ್ಬೋದು, ಅದು ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ 3 ಎಕರೆ ಫಸಲೂ ಈಗ ಬಿಡೋಕ್ಕಾಗೋದಿಲ್ಲ. ನೀನು 10 ಎಕರೆ ಅಡಿಕೆ ತೋಟ ಕಟ್ಬಿಟ್ಟು 20 ಎಕರೆ ಅಡಿಕೆ ತೋಟ ಕಟ್ಟಿದ್ದೀನಿ ಅಷ್ಟು ಜವಾಬ್ದಾರಿ ಇದ್ದರೆ 10 ಎಕರೆ ಅಡಿಕೆ ತೋಟ 5 ವರ್ಷಕ್ಕೆ ಫಸಲಿಗೆ ಬರುತ್ತೆ. ಈ ವಿಚಾರಗಳ ಕಡೆ ನಾವು ಗಮನ ಕೊಡಬೇಕು. ರೈತರು ಇವತ್ತು ವಾತಾವರಣ, ಮಳೆ ಅಭಾವ, ರೋಗಗಳು ಇವನ್ನೆಲ್ಲ ಫೇಸ್ ಮಾಡಿ ನಮ್ಮ ತೋಟವನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳೆಲ್ಲ ರಾಜಿ ಆಗದೆ ಉತ್ತಮವಾದ ತೋಟಗಳನ್ನು ನಾವು ನಿರ್ವಹಣೆಯನ್ನು ಮಾಡಬೇಕು ಸ್ನೇಹಿತರೆ. ನೋಡಿ, ನಾನು ನಿಮಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನನ್ನ ಮಾಹಿತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ರೀತಿಯ PhD ಏನು ಮಾಡಿಲ್ಲ. ನನ್ನ ಅನುಭವದ ವಿಚಾರಗಳನ್ನು ನಾನು ಒಬ್ಬ ಕೃಷಿಕ ಆಗಿರೋದಕ್ಕೆ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಇನ್ನೂ ಏನಾದರೂ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಹರೇ ಕೃಷ್ಣ.